ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನನ್ನ ಹಿಂದಿನ ಬ್ಲಾಗ್ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಇವಾಗ ಟಿವಿ ಡ್ಯಾಮ್ ವಿಡಿಯೋ ಮಾಡ್ಕೊಂಡು ಇವಾಗ ಅಂಜನಾದ್ರಿ ಕಡೆ ಹೊಟ್ಟಿದ್ದೀವಿ. ಇವಾಗ ಹೊಸಪೇಟೆಯಿಂದ ಅಂಜನಾದ್ರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಇನ್ನು 20 ಕಿಲೋಮೀಟರ್ ಐತೆ ಅಂಜನಾದ್ರಿ ಬೆಟ್ಟಕ್ಕೆ. ಇವತ್ತು ಹಂಪಿ ಮತ್ತೆ ಅಂಜನಾದ್ರಿ ಟಿವಿ ಡ್ಯಾಮ್ 3 ಕವರ್ ಮಾಡ್ಬೇಕಂತ ಹೇಳಿ ಬಂದಿದ್ದೆ. ಹಂಪಿ ಆಗುತ್ತೋ ಎಲ್ಲ ಗೊತ್ತಿಲ್ಲ. ಇವಾಗ ಟಿವಿ ಡ್ಯಾಮ್ನ ಕವರ್ ಮಾಡಿದ್ದೀವಿ. ಇವಾಗ ಅಂಜನಾದ್ರಿ ಕಡೆಗೆ ಹೊರಟಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಎಲ್ಲ ನೋಡಿ ಯಾವ ಥರ ರಾಗಿ ಬೆಳೆದಿದ್ದಾರೆ. ರಾಗಿನ ಭತ್ತ ಗುರು, ಭತ್ತ ಬೆಳೆದಿದ್ದಾರೆ. ಇದು ತುಂಬಾ ದೂರ ಐತೆ ಹೋಗೋದು. ಗುರುವೇ ನಮಃ ಶಿವ ಶಿವ. ವಿಡಿಯೋ ತೆಗ್ಕೊಂಡಿದೆ ಫೋನ್ ತಡಿ ಹೋಗುರು. ಎಲ್ಲೋಗಿದ್ಯಾ? ಇಲ್ಲ, ಪಾಸ್ ಮಾಡ್ಕೊಂಡ್ಬಿಡ್ತೀನಿ. ಅಬೇ ಹೊಡಿ ಹೊಡಿ ಹೊಡಿ. ಹೋಗೋಣ ಈ ಕಡೆ. ಎಷ್ಟಿದಣ? 400. ಏನ್ ಸಾಮಾನ್ಯನ? ನೋಡಿ ಗೈಸ್, ಈ ತರ ಏನಾದ್ರು ಕಟ್ಕೊಂಡು ಮನೇಲಿ ಇದ್ಬಿಟ್ವಿ ಅಂದ್ರೆ ಸಖತ್ತಾಗಿ ನೆಮ್ಮದಿ ಆಗಿರ್ಬೋದು. ಜನಗಳಿದಾವೆ ಗುರು, ಅವ್ರದ್ದು ಸಾಮಾನ್ಯನ. ಇವಾಗ 800 ಮೀಟರ್ ಉಳಿದಿದೆ ಏನೋ. ಅಲ್ಲಿ ನೋಡಿ ಅಂಜನಾದ್ರಿ ಬೆಟ್ಟ ಮೇಲೆ ದೇವಸ್ಥಾನ ಗುಡಿ ಕಾಣ್ತಾ ಐತೆ. ತುಂಬಾ ಜನ ಕೂಡ ಬಂದಿರೋ ಕಾಣ್ತೈತೆ. ಅಲ್ಲಿ ಫೋಟೋ ಎಲ್ಲ ತಗೊಂತವ್ರೆ. ಈ ಊರ್ ನೇಮ್ ಏನು? ಅಂಜನಾದ್ರಿನೇನಾ? ಮೆಟ್ಲು ಇದಾವೆ ಗುರು, ನೋಡಿ ಮೇಲೆ ಪ್ಲೇಸ್ ಹೆಂಗೈತೆ. ಇವಾಗ ನಡ್ಕೊಂಡು ಹೋಗ್ಬೇಕು ಮೇಲೆ. ನಮಸ್ಕಾರ. ಇವಾಗ ತಾನೇ ಆಂಜನೇಯನ ಜನ್ಮಸ್ಥಳಕ್ಕೆ ಬಂದಿದ್ದೀವಿ. ಇನ್ಮೇಲೆ ಬ್ಲಾಗ್ ಸ್ಟಾರ್ಟು. ಇಲ್ಲಿ ನೋಡಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ದಾರಿ ಐತೆ. ಮೇಲೆ ಹೋಗ್ತಾ ಇದ್ದೀವಿ. ಇವತ್ತು ತುಂಬ ಜನ ಬಂದಿದ್ದಾರೆ ಆ್ಯಕ್ಚುಲಿ. ಇವತ್ತು ನಮ್ಮ ಜೊತೆ ನೋಡಿ ಇಲ್ಲಿ KA35 ರೈಡರ್ ವೆಹಿಕಲ್. ಆ್ಯಕ್ಚುಲಿ ಇವನು 2 ಸತಿ ಬಂದಿದ್ದಾನೆ. ಇವಾಗ ನನ್ನ ಜೊತೆ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಇವನನ್ನು ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ ಯಾವುದೇ ಥರ ಏನೇ ತಗೊಂಡ್ರು ಇಲ್ಲಿ ಪಕ್ಕದಲ್ಲಿ ಅಂಗಡಿಗಳಿರ್ತವೆ. ಇಲ್ಲೇ ತಗೋಬೋದು. ಆ ಕಡೆ ಹೆಂಗೆ ಹೋಗ್ಬೇಕಾ ಹಂಗೆ ಹೋಗ್ಬೇಕಾ? ಎರಡು ಹೋಗ್ತವೆ ಹಂಗ. ಶ್ರೀರಾಮನ ಪರಮ ಭಕ್ತ ಆಂಜನೇಯನ ಜನ್ಮಸ್ಥಳ ಬಂದಿದ್ದೀವಿ ಗೈಸ್. ಇವಾಗ ನೋಡಿ ತುಂಬ ಜನ ಬಂದಿದ್ದಾರೆ. ಯಾವ ಕಡೆ ಹೋಗ್ಬೇಕು? ಪಾದರಕ್ಷೆಯಲ್ಲಿ ಬಿಟ್ಟು ಆಮೇಲೆ ಎಲ್ಲಿ ಬಿಡ್ಬೇಕು? ಇಲ್ಲೇ ಪಾದರಕ್ಷೆಗಳನ್ನು ಬಿಟ್ಟು ಮೇಲೆ ಹೋಗ್ಬೇಕಂತೆ. ಬನ್ನಿ ಬಿಟ್ಟು ಬರೋಣ.
ಆ್ಯಕ್ಚುಲಿ ಇಲ್ಲೇ ನೋಡಿ ಪಾದರಕ್ಷೆಗಳನ್ನು ಎಲ್ಲೇ ಬಿಟ್ಟು ಆಮೇಲೆ ಹೋಗ್ಬೇಕು. ಹಾಂ 64. ಈ ಬಿಸಿಲು ಒಳಗೆ ಪಾದರಕ್ಷೆ ಬಿಟ್ಟು ಹೋದಂದ್ರೆ ಸಾಮಾನ್ಯ. ನದಿಯ ಮೇಲೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಸೊ ಇವಾಗ ಆಂಜನಾದ್ರಿ ಟಾಪಿಗೆ ಬಂದಿದ್ದೀನಿ. ಸೊ ಇಲ್ಲಿ ಆಯ್ತಲ್ಲ ಬಿಸಿಲು ಬೇರೆ ಬೇಜಾನ್ ಬೀಳ್ತೈತೆ ನೋಡಿ. ಇಲ್ಲಿ ಸೂರ್ಯ, ಸೊ ಈ ಬಂಡೆಗಳೆಲ್ಲ ಸುಡ್ತಾ ಇದ್ದಾವೆ ನೋಡಿ. ಇಲ್ಲಿ ಕಾಲು ಬೇರೆ ಬರೀ ಕಾಲಲ್ಲಿ ಬಂದಿದ್ವಿ, ಬೇಜಾನ್ ಸುಡ್ತೈತೆ. ಅಲ್ಲೇ ನೋಡಿ ಟೆಂಪಲ್ ಹತ್ರನೇ ಬಂದಿದ್ದೀನಿ. ಆ್ಯಕ್ಚುಲಿ ತುಂಬ ಬಿಸಿಲು ಗುರು ಇವತ್ತು. ಸೊ ಇವಾಗ ಮಧ್ಯಾಹ್ನ 2 ಗಂಟೆ ಏನಾಗಿದೆ. ಸೊ ಬೆಳಗ್ಗೆ ಹೋಗಿ ಬರಬೇಕಿತ್ತು. ಸೊ ತುಂಬ ಲೇಟಾಗಿ ಬಂದುಬಿಟ್ಟಿದ್ದೀನಿ. ಸೊ ಬೇಜಾನ್ ಬಿಸಿಲೈತೆ. ಸೊ ಅಲ್ಲಿ ನೋಡಿ ಅವನು ಹೆಲ್ಮೆಟ್ ಹಾಕ್ಕೊಂಡು ಹೆಂಗೆ ಅಡ್ಡಾಡ್ತವನೆ, ನಿಲ್ಲಕ್ಕಾಗ್ತಾಯಿಲ್ಲ ಒಂದು ಕಡೆಗೆ. ಸೊ ನೋಡಿ ಇಲ್ಲಿ ವ್ಯೂ ನೋಡಿಬಿಡಿ ಒಂದು ಸತಿ. ಸುತ್ತಲೂ ವ್ಯೂ ನೋಡಿ ಗೈಸ್. ಸೊ ಮೇಲೆ ಜೆಡ್ ಪಾಯಿಂಟಿಗೆ ಬಂದಿದ್ದೀವಿ ನಾವು ಇವಾಗ. ಅದು ಜೆಡ್ ಪಾಯಿಂಟ್ ಅಲ್ಲ, ವ್ಯೂ ಪಾಯಿಂಟ್. ವ್ಯೂ ಪಾಯಿಂಟ್ ಜೆಡ್ ಪಾಯಿಂಟ್ ಎರಡು ಒಂದೇ. ಟಾಪಿಗೆ ಬಂದಿದ್ದೀವಿ, ಆಲ್ಮೋಸ್ಟ್ ಅಲ್ಲ ಟಾಪೇ ಬಂದಿದ್ದೀವಿ ಪೂರ್ತಿ. ಇಲ್ಲಿಂದ ಆ ಕಡೆ ನೋಡಿ ಹಂಪಿ ಕಾಣ್ತೈತೆ. ಸೊ ಮೇಲೆ ಪೂರ್ತಿ ಮೇಲೆ ಬಂದಿದ್ದೀವಿ. ಅದು ವಿಠಲ ದೇವಸ್ಥಾನ. ಅದು ವಿಠಲ ದೇವಸ್ಥಾನ ಅಂತೆ. ಸೊ ನಾನು ಹಂಪಿಗೆ ಹೋಗಿಲ್ಲ, ತುಂಬ ದಿವಸ ಆಯಿತು. ಪಕ್ಕದಲ್ಲಿರೋದು ಕಲ್ಲಿನ ರಥ. ಸೊ ನೀವು ಯಾರಾದರೂ ಬರೋದಾದರೆ ಆದಷ್ಟು ಬೆಳಗ್ಗೆನೇ ಬನ್ನಿ. ಸೊ ನಾವು ಮಧ್ಯಾಹ್ನ 2 ಗಂಟೆ ಏನಾಗೈತೆ. ಸೊ ಇಲ್ಲಿ ಕಾಲು ಇಡೋಕ್ಕಾಯ್ತಲ್ಲ ಆ ಥರ ಬಿಸಿಲು ಹೊಡಿತೈತೆ. ಸೊ ಗೈಸ್ ವಿರೂಪಾಕ್ಷ ಟೆಂಪಲ್ ನೋಡಿ ಗೈಸ್. ಅದು ವಿರೂಪಾಕ್ಷ ಟೆಂಪಲ್ ಅಲ್ಲಿ ಆ ಗುಡ್ಡದ ಆಚೆ ಕಾಣ್ತೈತೆ ನೋಡಿ. ಹಂಪಿ ಅಲ್ಲಿಂದ ಬಂದರೆ ಅಲ್ಲಿ ಒಂದು ಅಡುಗೆ ಇರುತ್ತೆ, ಅಲ್ಲಿಂದ ಈ ಕಡೆ ಬರ್ಬೋದು. ಮೇಲಿಂದ ವ್ಯೂ ನೋಡಿ ಗೈಸ್. ಸೊ ತುಂಬ ಕ್ರೇಜಿ ಆಗೈತೆ. ಆ್ಯಕ್ಚುಲಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಜೈ ಬಜರಂಗಿ.